ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಮಿನಿಲ. ಪಾಪು ಸರಿಗೆ ಅಂತ ರಾಗಿನ 2 ದಿನ ನೆನೆಹಾಕಿ ಅದು ಮೊಳಕೆ ಬರಲಿ ಅಂತ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದು, ಅದು ಮೊಳಕೆ ಬಂದೈತೆ ಅಂತ ಅದನ್ನು ಬಿಚ್ಚಿ ಇವತ್ತು ಸ್ವಲ್ಪ ಆರ ಹಾಕ್ತಿದ್ವಿ. ಅದು ಒಣಗಿದ್ಮೇಲೆ ಪೌಡ್ರ್ ಮಾಡಿಸ್ಬೇಕು ಅಂತ ಮನೆ ಹತ್ರ ಕಡಲೆಕಾಯಿ ಮಾರ್ಕೊಂಬಂದಿದ್ರು ಅಂತ ಅಮ್ಮ ಹೋಗಿ ಕಡಲೆಕಾಯಿ ತೊಗೊಂಬಂತು. ಅದನ್ನು ತಿಂದು ಇನ್ನು ಇವತ್ತು ವಾರ ಇತ್ತು ಅಂತ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಗಲೀಜಾಗಿತ್ತು. ಹೆಂಗೋ ಅದನ್ನು ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಕನ್ನಡಿ ಮೇಲೆಲ್ಲ ಏನೇನೋ ಧೂಳು ಏನೇನೋ ಕೂತಿತ್ತು ಅಂತ ಅದನ್ನು ನೀಟಾಗಿ ಸ್ಪ್ರೇ ಬಾಟ್ಲಲ್ಲಿ ನೀರು ತುಂಬಿಕೊಂಡು ಅದನ್ನು ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು, ಇನ್ನು ಇದು ಡೈರಿ ಹೂವು ಅಂತ ಅದ್ರ ಗೆಡ್ಡೆ ತಂದಿತ್ತು. ಮಣ್ಣು ತುಂಬಿಬಿಟ್ಟು ಇದನ್ನು ಹಾಕೋಣ ಅಂತ ಅದನ್ನು ತೆಗೆದಿಟ್ಟು, ನಮ್ಮ ಕಡೆ ಇದನ್ನು ಡೈರಿ ಹೂವು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಬೆಳಗ್ಗೆಯಿಂದ ಚೆನ್ನಾಗಿ ಬಿಸಿಲಿತ್ತು. ಸಂಜೆ ಮೇಲೆ ಸ್ವಲ್ಪ ಸೋನೆ, ಈ ಥರ ಸೋನೆ ಬರೋ ಟೈಮಲ್ಲಿ ಮಣ್ಣಿನ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಡ್ರ್ಯಾಗನ್ ಫ್ರೂಟ್ಸ್ ತಂದಿದ್ರು ಅಂತ ಅದನ್ನು ಕಟ್ ಮಾಡಿ ಎಲ್ಲರಿಗೂ ಕೊಟ್ಟೆ. ನನಗೆ ಬರೀ ಅದೇ ಥರ ಡ್ರ್ಯಾಗನ್ ಫ್ರೂಟ್ಸ್ ತಿನ್ನೋಕ್ಕಾಗಲ್ಲ ಅಂತ ಅದನ್ನು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹಣ್ಣು ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಸಕ್ಕರೆ ಮತ್ತು ಹಾಲು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ರೆ ಡ್ರ್ಯಾಗನ್ ಫ್ರೂಟ್ಸ್ ಜ್ಯೂಸ್ ರೆಡಿಯಾಗಿ ಹೋಗುತ್ತೆ. ಇದು ಡೈಜೆಷನ್ ಪವರು ಇಂಪ್ರೂವ್ ಮಾಡುತ್ತೆ ಮತ್ತು ಇಮ್ಯುನಿಟಿ ಪವರು ಇಂಪ್ರೂವ್ ಮಾಡುತ್ತೆ. ಇದು ಶುಗರ್ ಲೆವೆಲ್ ಕಮ್ಮಿ ಮಾಡುತ್ತೆ ಈ ಫ್ರೂಟ್ಸು. ನಾನು ಇಲ್ಲಿ ಶುಗರ್ ಹಾಕ್ಕೊಂಡು ಕುಡಿತಿದ್ದೆ. ಈ ಫ್ರೂಟ್ಸು ಫೇಸಿನ ಗ್ಲೋ ಹೆಚ್ಚಿಸುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಇದೆ. ಹೆಲ್ತಿಗೆ ತುಂಬ ಒಳ್ಳೆಯದು ಈ ಹಣ್ಣು. ಸೊಪ್ಪು ತಂದಿದ್ರು ಅಂತ ಸೊಪ್ಪು ಸೋಸ್ಕೊಂಡು ಕೂತಿದ್ದು ನಾನು ನಮ್ಮಮ್ಮ. ನಮ್ಮ ಪಾಪುಗೆ ಸೊಪ್ಪು ಅಂದರೆ ತುಂಬ ಇಷ್ಟ. ನೋಡ್ತಿದ್ದಂಗೆ ಆಟ ಆಡಬೇಕು ಅಂತ ಅದರಲ್ಲಿ ಆಟ ಮಾಡ್ತಾಳೆ ಅಂತ ಅದನ್ನು